ಗೃಹಲಕ್ಷ್ಮಿಯ ಹೊಸದಾಗಿ ಅರ್ಜಿ, ಹೊಸ ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು ತಲೆನೋವು ಎಲ್ಲ ಗೃಹಲಕ್ಷ್ಮಿಯರಿಗೆ ಪ್ರಾರಂಭ ಆಗಬಿಟ್ಟಿದೆ. ಒಂದು ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಡಿ, ಒಂದು ಸಾರಿ ಗ್ರಾಮ ಪಂಚಾಯಿತಿಯಲ್ಲಿ ಕೊಡಿ, ಒಂದು ಸಾರಿ ಗ್ರಾಮ ಒನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ, ಅಲ್ಲಿಯೇ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅಂತ ಮಾಹಿತಿ ಸಿಗ್ತಾ ಇದೆ ಅಂತ ಬಹಳಷ್ಟು ಜನರ ಪ್ರಶ್ನೆ ಮತ್ತು ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ, ನೀವು ಕನ್ಫರ್ಮ್ ಮಾಹಿತಿಗೋಸ್ಕರ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕರೆಕ್ಟ್ ಆಗಿರುವಂತಹ ವಿಡಿಯೋ. ಸೊ ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋ. ಸೊ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕಿರ್ತಕ್ಕಂತಹ ಪ್ರೊಸೆಸರ್ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ವಿಡಿಯೋನ ವಾಚ್ ಮಾಡಿಬಿಟ್ರೆ ಸಾಕು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕಿರ್ತಕ್ಕಂತಹ ಪ್ರೊಸೆಸರ್ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತೀರಿ. ಇನ್ಕ್ಲೂಡಿಂಗ್ ಗೃಹಲಕ್ಷ್ಮಿ ಡಾಕ್ಯುಮೆಂಟ್ಸ್ಗಳು, ಮುಖ್ಯವಾಗಿ ಅವುಗಳನ್ನ ಎಲ್ಲಿ ಕೊಡಬೇಕು, ಅರ್ಜಿ ಯಾವ ರೀತಿಯಾಗಿ ಸರಿಯಾಗಿ ಸಲ್ಲಿಸಬೇಕು, ಇದರ ಬಗ್ಗೆ ಮುಖ್ಯವಾಗಿ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋರಿದ್ವಿ. ಸೊ ಅದಕ್ಕಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳೋದು, ವಿಡಿಯೋದಲ್ಲಿರ್ತಕ್ಕಂತಹ ವಿಷಯವನ್ನ ತಿಳ್ಕೊಳ್ಳೋದು ಸ್ನೇಹಿತರೆ, ತದನಂತರ ಕಾರ್ಯರೂಪಕ್ಕೆ ಇಳಿಸೋದು. ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಂದಾದ ಮೇಲೆ ಒಂದು ರೂಲ್ಸು, ಅದೆಲ್ಲವೂ ಕೂಡ ರೂಲ್ಸ್ ಬದಲಾವಣೆ ಆಗ್ತಾ ಇಲ್ಲಿವರೆಗೂ ಬಂದಿದೆ. ಅದೆಲ್ಲವೂ ಆದ ಮೇಲೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಹೇಳ್ಬಿಟ್ಟಿದ್ದಾರೆ. ಸೊ ಈ ಹೊಸದಾಗಿ ಅರ್ಜಿಯನ್ನ ನೀವು ಸಲ್ಲಿಸಲೇಬೇಕು ಅನ್ನುವಂತಹ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ಬಿಟ್ರು. ಜೊತೆಗೆ ಗೃಹ ಜ್ಯೋತಿ ಯೋಜನೆಗೂ ಕೂಡ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಂತ ಹೇಳಿದ್ದಾರೆ. ಅದಂತರೂ ಬಿಡಿ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಅರ್ಜಿಯನ್ನ ಸಬ್ಮಿಟ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅವರ ಕಾರ್ಯಗಳು ಅದು ಈಸಿ ಆಗಿದೆ. ನೀವು ಹೇಳಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಅವ್ರಿಗೆ ಕೊಟ್ರೆ ಸಾಕು, ಅವರ ಅರ್ಜಿ ಫಿಲ್ಅಪ್ ಮಾಡ್ಕೊಂಡು ಎಲ್ಲವೂ ಸಬ್ಮಿಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಈ ಗೃಹಲಕ್ಷ್ಮಿಯಲ್ಲಂತೂ ನೀವೇ ಖುದ್ದಾಗಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅದರಲ್ಲಿ ಮುಖ್ಯವಾಗಿ ವೋಟರ್ ಐಡಿಗೂ ಕೂಡ ಬೇಕು ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ರಿ. ಹೌದು, ವೋಟರ್ ಐಡಿ ಬೇಕೇ ಬೇಕು. ಈ ಗೃಹಲಕ್ಷ್ಮಿ ಯೋಜನೆಗೆ ಮೊದಲ ಬಾರಿ ಅರ್ಜಿ ಸಲ್ಲಿಸುವಾಗ ವೋಟರ್ ಐಡಿ ಕೇಳಿರ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕಂತನ್ನ ನೀವು ಪಡ್ಕೊಳ್ಬೇಕು ಅಂದ್ರೆ ವೋಟರ್ ಐಡಿ ಅತಿ ಅವಶ್ಯಕ. ಇದು ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಸ್ನೇಹಿತರೆ, ನಿಮಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕು, ಅದಕ್ಕೆ NPCI ಮ್ಯಾಪಿಂಗ್ ಆಗಿರ್ಬೇಕು, ಬ್ಯಾಂಕ್ ಅಕೌಂಟ್ ಬೇಕು, ಆ ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಮತ್ತು ಅದು ನಿಮ್ಮ ಅಕೌಂಟ್ ಆಕ್ಟಿವ್ ಇರಬೇಕು. ಬಹಳ ದಿನದಿಂದ ನೀವು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ, ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಒಂದ್ ಸ್ವಲ್ಪ ಲಕ್ಷ್ಯ ಕೊಡಿ. ನೀವು ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಬ್ಯಾಂಕ್ ಅಕೌಂಟ್ ನಲ್ಲಿ, ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಿಲ್ಲ, ಇದ್ರೂ ಸಹಿತ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅನ್ನ ಬಳಸ್ತಾ ಇರೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ ಆಕ್ಟಿವ್ ಇರೋದಿಲ್ಲ, ಅದು ಬಂದಾಗಿರುತ್ತೆ, ಅದನ್ನ ಡಿಆಕ್ಟಿವ್ ಆಗಿರುತ್ತೆ, ಅದನ್ನ ರಿಆಕ್ಟಿವ್ ಮಾಡಿಸ್ಕೊಳ್ಬೇಕು. ಅದು ಆಕ್ಟಿವ್ ಆದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ, ಇಲ್ಲ ಅಂದ್ರೆ ದುಡ್ಡು ಬರೋದಿಲ್ಲ. ಆ ಅಕೌಂಟ್ ಆಕ್ಟಿವ್ ಮಾಡಿದಾಗ ಅದು ಮತ್ತೆ ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಓಪನ್ ಆಗುತ್ತೆ. ನೀವು ಟ್ರಾನ್ಸಾಕ್ಷನ್ ಅನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ಅದು ಆಕ್ಟಿವ್ ಉಳಿಯುತ್ತೆ. ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿ ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ಆಫ್ಲೈನ್ ನಲ್ಲಿ ಡೈರೆಕ್ಟ್ ಆಗಿ ದುಡ್ಡನ್ನ ಹಾಕೋದು ತೆಗೆಯೋದು ಮಾಡೋದು ಸಹಿತ ಬೆಟರೇ. ಒಟ್ಟಾರೆಯಾಗಿ ಆಕ್ಟಿವ್ ಇರಬೇಕು. ನಿಮ್ಮ ಆಧಾರ್ ಕಾರ್ಡ್ ಬೇಕು, ಅದು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು, ಮತ್ತು ಮೊಬೈಲ್ ಸಂಖ್ಯೆ ಬೇಕು. ಮೊಬೈಲ್ ಸಂಖ್ಯೆಗೆ ನೀವು ರಿಚಾರ್ಜ್ ಮಾಡಿಸಿರ್ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಮೊದಲು ಕೇಳ್ತಾ ಇದ್ರು ಮತ್ತು ಈಗಲೂ ಕೂಡ ಕೇಳ್ತಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ನಿಮ್ಮ ವೋಟರ್ ಐಡಿ. ಹೌದು, ಇದು ಖಂಡಿತವಾಗ್ಲೂ ಬೇಕೇ ಬೇಕು. ವೋಟರ್ ಐಡಿಯನ್ನ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡು ಹೋಗ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ರಿಟರ್ನ್ ಮನೆಗೆ ಬಂದು ವೋಟರ್ ಐಡಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದು ಒಬ್ಬೊಬ್ರು ಮಾಡ್ಸಿರ್ತೀರಿ, ಒಬ್ಬೊಬ್ರು ಇಲ್ಲ. ಬಹಳಷ್ಟು ಗೃಹಲಕ್ಷ್ಮಿಯರ ಹತ್ರ ವೋಟರ್ ಐಡಿ ಇಲ್ಲವೇ ಇಲ್ಲ. ನಾವೇನ್ ಮಾಡೋಣ ಬಿಡಿ, ಚುನಾವಣೆ ಹಾಕಿ ಅಂದ್ರೆ ವೋಟ್ ಹಾಕಿ ಮತದಾನ ಹಾಕಿ ನಾವೇನ್ ಮಾಡೋಣ ಬಿಡಿ ಅಂತ ಬಿಟ್ಬಿಟ್ಟಿರ್ತೀರಿ. ಆ ರೀತಿ ಅಲ್ಲ, ಮತದಾನ ನಿಮ್ಮ ಹಕ್ಕು, ಅದನ್ನ ನೀವು ಪಡ್ಕೊಳ್ಳೇಬೇಕು. ಒಳ್ಳೆಯ ರಾಜಕಾರಣಿ ಇರಬೇಕು. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ಮಿಂದನೇ, ನಾವು ಮತ ಹಾಕೋದ್ರಿಂದನೇ. ಅದಕ್ಕಾಗಿ ವೋಟರ್ ಐಡಿ ಯಾರ್ದಿಲ್ಲ ಅವ್ರು ಮಾಡಿಸ್ಕೊಳ್ಳಿ. ಮತ್ತು ಈಗ BLOಗಳು ಬಂದು SIR ಪ್ರಕ್ರಿಯೆ ನಡೀತಾ ಇದೆ. ಅದರ ಮೇರೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. SIR ಪ್ರಕ್ರಿಯೆಯಲ್ಲಿ ಅಲ್ಲಿ ಸಾಕಷ್ಟು ನಿಮ್ಮ ಡೀಟೇಲ್ಸ್ ಕೇಳಿಸಿರ್ತಾರೆ. ಕೆಳಗಡೆ ಕಾಲಮ್ ನಲ್ಲಿ
ಕ್ರಮ ಸಂಖ್ಯೆ ಭಾಗ್ಯ ಸಂಖ್ಯೆ ಕೆಳಗಡೆ ಇರುತ್ತೆ ನೋಡಿ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಎಲ್ಲವೂ ಕೂಡ ಅಲ್ಲಿ ಭರ್ತಿ ಮಾಡಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಉಳಿದಿರ್ತಕ್ಕಂತಹ ಫಾರ್ಮ್ ಅನ್ನ ಅವರೇ ಫಿಲ್ಅಪ್ ಮಾಡ್ಕೊಳ್ತಾರೆ. ಸೊ ಇದನ್ನ ಮಾಡಿದ್ರೆ ನಿಮ್ಮ ಒಂದು ವೋಟರ್ ಐ ಡಿ ಮತ್ತೆ ರೀಸ್ಟಾರ್ಟ್ ಆದ ಹಾಗೆ, ಮತ್ತೆ ನೀವು ಎಲ್ಲಿ ವಾಸವಾಗಿದ್ರಿ ಮೊದಲು, ಈಗ ಎಲ್ಲಿ ವಾಸವಾಗಿದ್ರಿ, ಇದೆಲ್ಲವೂ ಕೂಡ ಕನ್ಫರ್ಮ್ ಮಾಹಿತಿ ಚುನಾವಣೆ ಆಯೋಗಕ್ಕೆ ಹೋಗುತ್ತೆ. ಅದಕ್ಕಾಗಿ ಇದನ್ನ ಮಾಡೋದು ಅತಿ ಅವಶ್ಯಕ. ಯಾಕಂದ್ರೆ ಬೇರೆ ಬೇರೆ ದೇಶದ ನುಸುಳುಕೋರರು ಪರ್ಮಿಷನ್ ಇಲ್ಲದೆ ಬಂದು ನಮ್ಮ ದೇಶದ ಪ್ರಯೋಜನಗಳನ್ನ, ನಮ್ಮ ದೇಶದ ಫಲಾನುಭವಿಗಳಾಗಿ ಬಾಳ್ತಾ ಇದ್ದಾರೆ. ಅಂತವರು ಪರ್ಮಿಷನ್ ತೆಗೆದುಕೊಂಡು ಬಂದಿದ್ರೆ ಯಾವುದೇ ತೊಂದರೆ ಇರ್ತಿರ್ಲಿಲ್ಲ. ಹಾಗೆ ಬಂದು ಇಲ್ಲಿ ಗಲಭೆ ಗಲಾಟೆಗಳು ಇದೆಲ್ಲವೂ ಕೂಡ ನಡೀತಾ ಇದೆ. ಅಂತವರನ್ನ ಹೊರಹಾಕುವಂತಹ ಕೆಲಸ ಚುನಾವಣೆ ಆಯೋಗ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು SIR ಪ್ರಕ್ರಿಯೆ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮುಗಿದಿದೆ. ನಮ್ಮ ರಾಜ್ಯದಲ್ಲಿ ಪ್ರಾರಂಭವಾಗಿ ಅದು ಕೂಡ ಮುಗಿಯುವ ಹಂತಕ್ಕೆ ಬಂದಿದೆ. ಇದೇ ಜುಲೈ ಎಂಡ್ ಒಳಗಾಗಿ ಮುಗಿಯುತ್ತೆ. ಆದಷ್ಟು ಬೇಗ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿ. ಇನ್ನು ಸ್ನೇಹಿತರೆ, ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ ಅನ್ನ ವೋಟರ್ ಐ ಡಿ ಕೊಡ್ಲೇಬೇಕು. ವೋಟರ್ ಐ ಡಿ ಕೊಟ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿಗೆ ಅರ್ಜಿ. ಹಾಗಾದ್ರೆ ಎಲ್ಲಿ ಕೊಡಬೇಕು? ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಂತ ಹೇಳ್ತಾರೆ. ಒಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಾನೆ ಹೇಳ್ತಾರೆ. ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಬಹಳಷ್ಟು ದಿನದಿಂದ ಅಲ್ಲಿಯೇ ಕೊಡಬೇಕು ಅಂತ ಹೇಳಿದ್ರು. ಮತ್ತು ಲಕ್ಷಾಂತರ ಫಲಾನುಭವಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟಿದ್ರು ಕೂಡ. ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲವೂ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ರು. ಆದ್ರೆ ಮತ್ತೆ ಹೊಸ ರೂಲ್ಸ್ ಅನ್ನ ತೆಗೆದು ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬರಬೇಕು. ಆಶಾ ಕಾರ್ಯಕರ್ತೆಯರಿಗೆ ಈ ಕೆಲಸವನ್ನ ಒಪ್ಪಿಸಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಯರು ನಾನು ಹೇಳಿರುವಂತಹ ಡಾಕ್ಯುಮೆಂಟ್ಸ್ ಇನ್ನೊಂದ್ಸಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ವೋಟರ್ ಐ ಡಿ, ಮೊಬೈಲ್ ಸಂಖ್ಯೆ. ಸೊ ಟೋಟಲಿ ಈ 5 ಡಾಕ್ಯುಮೆಂಟ್ಸ್ಗಳು ಇವುಗಳನ್ನ ನೀವು ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರ ಅಲ್ಲಿ ಹೋಗಿ ನೀವು ಕೊಡ್ಬೇಕಾಗತ್ತೆ. ಅವರು ಸರಿಯಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸ್ಬಿಟ್ಟು ಮೇಲಧಿಕಾರಿಗಳಿಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಳಿಸ್ತಾರೆ. ಸೊ ಪ್ರತಿಯೊಬ್ರು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಇವುಗಳನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಟೈಮ್ ಕಡಿಮೆ ಇದೆ, ಆದಷ್ಟು ಬೇಗ ಹೋಗಿ ಸಬ್ಮಿಟ್ ಮಾಡಿ. ಆಗ ಮಾತ್ರ ನಿಮ್ಮ ಅರ್ಜಿಯನ್ನ ತೆಗೆದುಕೊಳ್ತಾರೆ. ಇಲ್ಲ ಅಂದ್ರೆ ಡಿಲೇ ಆದ್ರೆ ಅರ್ಜಿ ತೆಗೆದುಕೊಳ್ಳೋದಿಲ್ಲ. ಇದರ ಬಹಳ ಜನರ ಪ್ರಶ್ನೆ ಆಗಿತ್ತು. ಸೊ ಅದಕ್ಕಾಗಿ ಈ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಮುಂದೆ ಬರ್ತಕ್ಕಂತಹ 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ, 33 ಅದೇ ರೀತಿಯಾಗಿ ಜೂನ್ ತಿಂಗಳ ಹಣ, 34 ಜುಲೈ ತಿಂಗಳ ಹಣ, ಈ ಎಲ್ಲ ತಿಂಗಳ ಹಣಗಳು ಸರಿಯಾಗಿ ಜಮಾ ಆಗ್ತಾ ಹೋಗುತ್ತೆ. ಮತ್ತು ಈಗ ಯಾರು ಅರ್ಜಿಯನ್ನ ಸರಿಯಾಗಿ ಸಲ್ಲಿಸ್ತೀರಿ, ಮುಂದೆ ಬರ್ತಕ್ಕಂತಹ ಒಂದು ದಿನಗಳಲ್ಲಿ ನಿಮಗೆ ಸರಿಯಾಗಿ ದುಡ್ಡು ಜಮಾ ಆಗುವಂಥದ್ದು ಇಲ್ಲ ಅಂದ್ರೆ ಇಲ್ಲ. ಸೊ ಮತ್ತೆ ನೀವು ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಅಪ್ರೂವಲ್ ಕೂಡ ನೀವು ಕೊಡ್ಬೇಕಾಗತ್ತೆ. ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನೀವು ಕಳೆದ ಬಾರಿ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಒಂದು ಅರ್ಜಿ ನಮೂನೆಯನ್ನ ಕೊಡಿ ಅಂತ ಹೇಳಬೇಕಾಗತ್ತೆ. ಮಂಜೂರಾತಿ ಪತ್ರ ಅಂತಾನು ಕೂಡ ಅದಕ್ಕೆ ಕರೀತಾರೆ. ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಅವ್ರಿಗೆ ಹೇಳಿದ್ರೆ ಸಾಕು, ಆ ಮಂಜೂರಾತಿ ಪತ್ರ ಬರುತ್ತೆ. ಆ ಮಂಜೂರಾತಿ ಪತ್ರವನ್ನ ಆ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಟ್ಯಾಚ್ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ಬೇಕಾಗತ್ತೆ. ಅಷ್ಟು ಕೊಟ್ರೆ ಸಾಕು, ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆದ ಹಾಗೆ. ಮೊದಲು ಯಾರು ಅರ್ಜಿ ಸಲ್ಲಿಸಿರ್ತೀರಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಈಗ ಕೊಟ್ರೆ ಎಲ್ಲವೂ ಕೂಡ ಕ್ಲಿಯರ್ ಆದ ಹಾಗೆ. ಸೊ ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ಇದೇ ರೀತಿ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.